ಅರ್ಚಕ್ರೆ, ನಮ್ಮ ಮಾವ ಸೋಲಿಲ್ಲದ ಸರ್ದಾರ, ಅವನ್ ಸುಖವಾಗಿರ್ಲಿ ಅಂತ ಪೂಜೆ ಮಾಡಿ. ಆಯ್ತಮ್ಮ. ನೀ ಸುಖವಾಗಿರುವಂತ ಬೇಡವಾ? ಅಯ್ಯೋ ಮಾವ, ನೀನ್ ಸುಖವಾಗಿದ್ರೇನೆ ನಾವೆಲ್ಲ ಸುಖವಾಗಿರೋದು. ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ರಕ್ಷ ರಕ್ಷೋ ವಿನಾಯಕ. ತಗೊಳ್ಳಿ ಮಂಗಾತೆ ತಗೊಳ್ಳಿ. ಶತಮಾನಂ ಭವತಿ ಶತಾಯು ಪುರುಷ ಶತೇಂದ್ರಿಯ ಆಯುಷ್ಯೇವೇಂದ್ರಿಯ ಪ್ರತಿಷ್ಠತಿ. ದೀರ್ಘಾಯುಷ್ಮಾನ್ ಭವ. ಬಾಬಾ ಸಾಕು ಸಾಕು. ಅಮರೇ, ಏನ್ ರಾಧಾ, ದೇವಸ್ಥಾನಕ್ಕೆ ಬಂದಿದ್ಯಾ? ಹೌದಮ್ಮ ಅವರೇ, ಇವತ್ತು ನಮ್ಮ ಮಾವನ ಹುಟ್ಟದಬ್ಬ. ಏನ್ ಕೃಷ್ಣ, ನಿಮ್ಮ ಹುಟ್ಟದಬ್ಬ ಅಂತ ನನಗೆ ಹೇಳಲೇ ಇಲ್ವಲ್ಲ? ಅಮ್ಮ ಅವರೇ, ನಮ್ಮ ಮಾವನ ಜ್ಞಾಪಕದಲ್ಲಿರೋದು ಒಂದೇ. ಏನು? ಈ ಅಮ್ಮ ಅವ್ರನ್ನ ನದಿ ದಾಟಿಸಿ ಕಾಲೇಜಿಗೆ ಕರ್ಕೊಂಡೋಗೋದು, ಕರ್ಕೊಂಡ್ಬರೋದು, ಕರ್ಕೊಂಡೋಗೋದು, ಕರ್ಕೊಂಡ್ಬರೋದು. ಅದೇನ್ ಮೋಡಿ ಮಾಡಿದಿರೋ ಏನೋ, ಕುಂತ್ರು ನಿಂತ್ರು ನಿಮ್ಮನ್ನೇ ನೆನೆಸ್ಕೊತಾ ಇರ್ತಾನೆ. ಅಮ್ಮ ಅವ್ರು ಹಾಗ್ ನಕ್ರು, ಹೀಗ್ ಕೋಪ ಮಾಡ್ಕೊಂಡ್ರು ಅಂತ ಜಪ ಮಾಡ್ತಿರ್ತಾನೆ. ಅಮ್ಮವ್ರೆ, ನೀವು ಎತ್ತದ ಗಣಪತಿ ಪೂಜೆ ಮಾಡೋಕ್ ಬಂದ್ರಾ? ಮನ್ಸಲ್ಲಿರೋರ್ನೇ ವರ್ಸೋ ಹಾಗಾಗ್ಲಿ ಅಂತ ನೀನು ಮುಡುಪ್ ಕಟ್ಟಕ್ ಬಂದ್ಯಾ? ಆಹಾ, ನಮ್ಮೂರ್ನಲ್ಲಿ ನಿಮ್ ಕೈ ಹಿಡಿಯುವಂತ ಗಂಡಿ ಯಾರಿದ್ದಾರೆ? ನಂದಿಲ್ಲಿ. ಯಾರಿಗೋಸ್ಕರನೇ ನಿನ್ನೆ ಈ ಪ್ರೇಮ ಪೂಜೆ? ನಂದ ಆಮೇಲೆ. ಮೊದ್ಲು ನಿಮ್ಮ ಹೃದಯದಲ್ಲಿರೋ ರಾಜ ಯಾರು ಅಂತ ನೀವ್ ಹೇಳಿ. ಹೇಳಿ ಅಮ್ಮವ್ರೆ. ಏನಮ್ಮವ್ರೆ, ಹೇಳಕ್ ನಾಚಿಕೆ ಆಗುತ್ತೆ ಅಂತ ಕೈಯಲ್ಲಿ ಬರ್ಕೊಂಡಿದ್ದೀರಾ? ನೀನ್ ಮಾತ್ರ ಏನು ಹೇಳಕ್ ನಾಚಿಕೆ ಅಂತ ಕೈ ಮೇಲೆ ಬರ್ಕೊಂಡಿದ್ಯಾ? ಎಲ್ಲಿ ತೋರ್ಸು. ನೀವ್ ತೋರ್ಸಿ. ನೀನ್ ಮೊದಲು ತೋರ್ಸು. ತೋರ್ಸಿ ಅಮ್ಮವ್ರೆ. ನೀನ್ ತೋರ್ಸು. ತೋರ್ಸಿ ಅಮ್ಮವ್ರೆ. ನಾನ್ ತೋರ್ಸೋದು ಬೇಡ, ನೀನ್ ತೋರ್ಸೋದು ಬೇಡ. ನಾವಿಬ್ರು ಕೃಷ್ಣ ಸನ್ನಿಧಿಗೆ ಹೋಗಿ ಹೂ ಇಡೋಣ. ಯಾರು ಹೂ ಮೊದಲು ಬೀಳುತ್ತೋ ಅವ್ರು ತೋರಿಸ್ಬೇಕು. ಮಾತಿಗೆ ತಪ್ಪಲ್ಲ ತಾನೆ? ಸರಿ ಬನ್ನಿ. ದೇವ್ರಿ, ಅಮ್ಮ ಇಟ್ಟಿರೋ ಹೂ ಮೊದಲು ಬೀಳ್ಸಪ್ಪ. ದೇವ್ರಿ, ಮೊದಲು ರಾಧಾ ಇಟ್ಟಿರೋ ಹೂವಿನ ಬೀಳ್ಸಿ. ಅವಳು ಯಾರನ್ನ ಪ್ರೀತಿಸಿದಾಳೆ ಅಂತ ಮೊದಲು ನನಗೆ ಗೊತ್ತಾಗ್ಬೇಕು. ಅಮ್ಮವ್ರೆ, ನಿಮ್ಮ ಹೂವೇ ಮೊದಲು ಬಿತ್ತು, ನೀವೇ ತೋರಿಸ್ಬೇಕು. ತೋರಿಸಿ. ನನ್ನ ಮನಸ್ಸಲ್ಲಿರೋರ್ನ ನಾನು ತೋರಿಸಿದ್ದೀನಿ. ಈಗ ನಿನ್ನ ಮನಸ್ಸಲ್ಲಿರೋರ್ನ ನೀನು ತೋರಿಸ್ಲೇಬೇಕು. ರಾಧಾ, ತೋರಿಸು. ತೋರಿಸು. ತೋರಿಸಲ್ಲ. ಏ ರಾಧಾ, ಎಲ್ಲಿ ಹೋಗ್ತೀಯಾ? ಮತ್ತೆ ಸಿಗ್ಲೇಬೇಕು.
ಯಜಮಾನದ ವಿಚಾರವಾಗಿ ದಿವಾನರು ಎಲ್ಲ ಹೇಳಿದ್ದಾರೆ. ತಲತಲಾಂತರದಿಂದ ಬಂದಿರತಕ್ಕಂತ ಆಚರಣೆಯನ್ನು ಮುಂದುವರಿಸಿಕೊಂಡು ಹೋಗೋದಕ್ಕೆ ತಪ್ಪೇನಿಲ್ಲ. ಇದಕ್ಕೆ ಯಾವುದೇ ರೀತಿ ಸಹಾಯವನ್ನ ಮಾಡೋದಕ್ಕೂ ನಾವು ಸಿದ್ಧವಾಗಿದ್ದೀವಿ ಅನ್ನೋ ಭರವಸೆನ ನಿಮಗೆ ಕೊಡ್ತಾ ಇದ್ದೀನಿ. ತುಂಬಾ ಸಂತೋಷ ಸ್ವಾಮಿ. ಯಜಮಾನ್ರ ಮಾತು ಅಂದ್ರೆ ಪೂರಾ ಸಕ್ಕರೆ ಇದ್ದಂಗೆ ಅಂತ ನಾನು ಆಗ್ಲೇ ಹೇಳಿಲ್ವೇಂದ್ರಣ್ಣ. ಇಂಥ ಜಮೀನ್ದಾರರು ನಮಗ್ ಸಿಗೋದಿಕ್ಕೆ 7 ಜನ್ಮದ ಪುಣ್ಯ ಮಾಡಿದ್ವಿ. ಅದ್ರೊಳಗಾಗೂ ರೈತಾಪಿ ಜನಗಳನ್ನ ಕಂಡ್ರೆ ತಮ್ಮ ಸ್ವಂತ ಮಕ್ಕಳಿಗಿಂತ ಚೆನ್ನಾಗಿ ನೋಡ್ಕೊಳ್ತಾರೆ. ಹಂಗಾರಿನ್ ಸ್ವಂತ ಮಕ್ಕಳನ್ನ ತಬ್ಲಿ ಮಕ್ಕಳನ್ನ ನೋಡ್ಕತಾರ. ರಾಮಗೌಡ ಬಸಿ ಅದಮ್ಕೊಂಡಿರ್ತೀಯ. ಅದಕ್ಕೆಲ್ಲ ನಾ ಇರೋದು. ಪ್ರತಿ ವರ್ಷದಂಗೆ ಈ ವರ್ಷನೂ ಕೋಲಿನ್ ಸ್ಪರ್ಧೆ ಇಟ್ಕೋಬೇಕು ಅಂತ ಜನತೆ ಎಲ್ಲ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಗೆದ್ದೋರ್ಗೆ ಜಮೀನ್ದಾರರು ಆ ವರ್ಷದ ವೀರ ಅಂತ ಬಿರುದು ಕೊಟ್ಟು 501 ರೂಪಾಯಿ ಕೊಡೋದು ವಾಡಿಕೆ. ದಿವಾನ್ರೇ, ಎಲ್ಲಾ ಪದಾರ್ಥಗಳ ಬೆಲೆಗಳು ಇತ್ತೀಚೆಗೆ ವಿಪರೀತವಾಗಿರೋದ್ರಿಂದ ಪದ್ಧತಿ ಪ್ರಕಾರ 500 ಕೊಟ್ರೆ ಏನೂ ಸಾಲೋದಿಲ್ಲ. ಇನ್ನೊಂದು 500 ಸೇರಿಸಿ ಇನ್ನು ಮೇಲೆ 1000 ರೂಪಾಯಿ ಕೊಡಿ. ಬಡಿ ರಾಜ, 1000 ರೂಪಾಯಿ ಯಾರಿಗುಂಟು ಯಾರಿಗಿಲ್ಲ. ಈ ವರ್ಷದ ವೀರ ಯಾವನಾಗ್ತಾನೋ ಅದೇನ್ ಕತೆನೋ. ನೀನೇ ಆಗ್ಬಿಡು ದಿವಾನಪ್ಪ. ಹೊಸಿ ಅದಮ್ಕೊಂಡಿರ್ತೀಯ. ಆಯ್ತಪ್ಪ. ನಾನ್ ವೀರ ಆಗಿ ಅದ್ ಯಾವ ದೇಶದ ಮೇಲೆ ದಂಡೆತ್ಕೊಂಡು ಹೋಗೋದೈತೆ. ಬಿಡ್ತುವನ್ನಿ ದಂಡೆತ್ತಕ್ ಆಗದೆ ಹೋದ್ರು ಬೆಂಡೆತ್ತೋದನ್ನ ತಡ್ಕೊಳಕ್ಕಾದ್ರೂ ಈರ ಅನ್ಸ್ಕೊಳ್ಳೋದ್ ಬೇಡವ್ರ. ಮುಚ್ಕೊಳ್ಳಲೇ ಬಾಯ. ಬಿಡಿ ಗೌಡ್ರೆ, ಈ ಸಲ ಕೃಷ್ಣನೇ ವೀರ ಅನ್ಸ್ಕೊಂತಾನೆ. ಮುಚ್ಕೊಂಡ್ ನಿಂತ್ಕೊಳ್ಳಲ್ಲಿ. ಆ ಕೃಷ್ಣ ಅಂತಿದ್ದಂಗೆ ಉಷ್ಣಾನ ನನಗೆ ಹಂಗೆ ಹರ್ಕೊಂಡು ಹೊಂಟೋಯ್ತಾಗೆ. ಹೋದ ವರ್ಷ ಅವ್ನ್ ಗೆದ್ದು ವೀರ ಅನ್ನಿಸ್ಕೊಂಡಿದ್ದಕ್ಕೆ ಜನಗಳ ಮುಂದೆ ಕಮಕ್ ಕಿಮಕ್ ಅಂದೆ ನನ್ನ ಪ್ರೆಸಿಡೆಂಟ್ ಗಿರಿಗೆ ರಾಜೀನಾಮೆ ಬರ್ಕೊಟ್ಟೆ. ಈ ವರ್ಷ ಅವನ್ನ ಸೋಲಿಸ್ಲೇಬೇಕು. ಅದೆಷ್ಟನ ಖರ್ಚಾಗ್ಬಿಡಿಲ್ಲ, ಈ ಸಟ್ ಹೊಡೆದು ಸೈ ಅನ್ನಿಸ್ಕೊಳ್ಳೇಬೇಕು. ಅದಪ್ಪ ಶೆಡ್ಡು ಅಂದ್ರೆ. ಏನೋ ಇದು ವೀರಭದ್ರ, ಯಂಗ್ ಲೇಡಿನ ಡೆಕೋರೇಟ್ ಮಾಡ್ದಂಗೆ ಊರ್ನ ಡೆಕೋರೇಟ್ ಮಾಡ್ತಾವ್ರಲ್ಲ. ನಾಳೆ ನಮ್ಮ ಊರಿನ ಜಾತ್ರೆ ಸಾ. ಅಂದ್ರೆ 6 ವಯಸ್ಸಿಂದ ಹಿಡಿದು 60 ವಯಸ್ಸರು ಎಲ್ಲಾ ಫಿಗರ್ಗಳು ಅಟೆಂಡ್ ಆಗ್ತಾರೆ ಅಂತ ಅರ್ಥ. ಬರುವೆ ಬಿಡ್ತಾರ ಸಾ. ಅದಕ್ಕಿಂತ ಹೆಚ್ಚಾಗಿ ವೀರರ ಸ್ಪರ್ಧೆ ಬೇರೆ ಐತೆ ಸಾ. ಅರ್ಧೆ ಇದ್ರೆ ವೀರರು ಕೋಲಿನ ತುದಿಗೆ ಕುಂಕುಮ ಹಚ್ಕೊಂಡು ಆಕಾರದಲ್ಲಿ ಓಡಾಡ್ಬೇಕು ಸಾರ್. ಯಾರ ಕೋಲಿನ ತುದಿಯಾಗಿರೋ ಕುಂಕುಮನ ಇನ್ನೊಬ್ಬ ನನಗೆ ಹಚ್ತಾನೋ ಅವನು ಗೆದ್ದಂಗೆ ಸಾರ್. ಯಾರ ಕುಂಕುಮನ ಹಣೆಗೆ ಇಕ್ಕಿಸ್ಕೊಂತಾನೋ ಅವನು ಸೋತಂಗೆ ಸಾರ್. ನಮ್ಮೂರಿನ ಜಮೀನ್ದಾರು ಗೆದ್ದವನಿಗೆ ವೀರ ಅಂತ ಬಿರುದು ಕೊಟ್ಟು ಅಂಗರಕ್ಷಕನ ತರ ಇಟ್ಕೊಂತಾರೆ ಸಾರ್. ಹಂಗೆ 1,000 ರೂಪಾಯಿ ಇನಾಮ್ ಕೊಡ್ತಾರೆ ಸಾರ್. ಒಳ್ಳೆ ಸಿಚುಯೇಷನ್. ಏಯ್, ತೆಗೆ ಕೈನಾ. ಇದೇನಯ್ಯ ಅದು ಕೋಲ್ ಇಷ್ಟುದ ಇದೆ. ವೀರಭದ್ರನ ಹತ್ರ ಬೇರೆ ಜಂಬಾ ಕೊಚ್ಕೊಂಡಿದೀನಿ. ಛೇ, ನನಗ್ಯಾಗ್ಬೇಕು ಈ ವರ್ಷೆ ಎಲ್ಲ. ನಂದೇನಿದ್ರು ಶೂಟಿಂಗ್. ಈ ಜುಟ್ಟು ಫಿಗ ಬಿಡು. ಎತ್ತು ಕೈ.
ಯಾಕಪ್ಪ? ಊಟ ಆಯ್ತಾ? ಆಯ್ತು. ಒಳ್ಳೆ ಸಮಯದಲ್ಲಿ ದೇವರಾಗಿ ಬಂದು ನಮ್ಮ ಪ್ರಾಣ ಕಾಪಾಡತ್ನಲ್ಲ ಅಂತ ಸಲಿಗೆ ಕೊಟ್ಟಿದ್ದಕ್ಕೆ ಅದನ್ನೇ ದುರುಪಯೋಗ ಪಡಿಸ್ಕೊಂಡು ದೇವಸ್ಥಾನದಲ್ಲಿ ನಿನ್ನ ಹಣೆ ಮೇಲೆ ಕುಂಕುಮ ಇಡುವಷ್ಟು ಉದ್ರತನ ತೋರಿಸ್ಬಿಟ್ನ. ಅಯೋಗ್ಯ. ಅವನು ಹೀಗಾಗ್ತಾನೆ ಅಂತ ನಾನ್ ತಿಳ್ಕೊಂಡಿರ್ಲಿಲ್ಲ. ಅಪ್ಪಾಜಿ, ಕೃಷ್ಣನ್ ಏನು ಅನ್ಬೇಡಿ. ಅವ್ರು ಮಾಡಬಾರ್ದೇನು ಮಾಡ್ಲಿಲ್ಲ. ಒಂದು ಹೆಣ್ಣಿಗೆ ಸಿಂಧೂರ ಇಡೋದು ಅಂತ ಘೋರವಾದ ಅಪರಾಧ ಏನಲ್ಲ. ನಿನ್ನ ಹಣೆ ಮೇಲೆ ಕುಂಕುಮ ಇಡಬೇಕಾದ್ದು ನಿನ್ನ ಗಂಡ. ಕೃಷ್ಣನೇ ನನ್ ಗಂಡ. ರುಕ್ಮಿಣಿ, ಸಾಧ್ಯ ಇಲ್ಲಮ್ಮ. ಈ ಜನ್ಮದಲ್ಲಿ ನೀನು ಕೃಷ್ಣನ್ ಮದುವೆ ಮಾಡ್ಕೊಳಕ್ ಸಾಧ್ಯ ಇಲ್ಲಮ್ಮ. ಯಾಕೆ ಸಾಧ್ಯವಿಲ್ಲ ಅಪ್ಪಾಜಿ? ಕೃಷ್ಣ ಕೇವಲ ದೋಣಿ ನಡೆಸೋನು, ನಿಮ್ಮ ಶ್ರೀಮಂತಿಗೆಗೆ ಸರಿಸಮಾನ ಇಲ್ಲ ಅಂತನಾ? ಅವ್ರ ಗುಣದಲ್ಲಿ ನಮಗಿಂತ 10ರಷ್ಟು ಜಾಸ್ತಿ ಇದ್ದಾರೆ. ಅವ್ರ ಹತ್ರ ದುಡ್ಡಿಲ್ಲೇ ಇರ್ಬೋದು, ಅದಕ್ಕಿಂತ ಹೆಚ್ಚಾಗಿ ಮನುಷ್ಯತ್ವ ಇದೆ. ನೀನು ದುಡುಕ್ತಾ ಇದೀಯಮ್ಮ, ದುಡುಕ್ತಾ ಇದೀಯಾ? ಇಲ್ಲ ಅಪ್ಪಾಜಿ, ನನ್ನ ಸಂಪೂರ್ಣ ರಕ್ಷಣೆ ಭಾರನ ಯಾವತ್ತು ನೀವು ಕೃಷ್ಣನ್ ವಹಿಸಿದ್ರು ಆವತ್ತಿನಿಂದ ಈ ಗಳಿಗೆವರೆಗೂ ಕೃಷ್ಣನೇ ನನ್ನ ಮನಸ್ಸು ತುಂಬಾ ತುಂಬಿಕೊಂಡಿದ್ದಾರೆ. ಇದನ್ನು ಬದಲಾಯಿಸೋಕೆ ಯಾವ ದೇವರಿಂದಲೂ ಸಾಧ್ಯವಿಲ್ಲ. ರುಕ್ಮಿಣಿ, ಈ ಮಣ್ಣಲ್ಲಿ ಹುಟ್ಟಿದ ಯಾವುದೇ ಹೆಣ್ಣು ಮಕ್ಕಳು ತನ್ನ ಕುತ್ತಿಗೆಗೆ 2 ಸಾರಿ ತಾಳಿ ಕಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲಮ್ಮ. ನಮ್ಮ ಕೃಷ್ಣ ಯಾಕೆ ಹಾಗೆ ಮಾಡ್ದ ಅಂತ ಅರ್ಥ ಆಗ್ತಾ ಇಲ್ಲಮ್ಮ. ಚಿಕ್ಕ ವಯಸ್ಸಿನಿಂದ ನೀನು ಅವನು ಎಷ್ಟೊಂದು ಪ್ರೀತಿಸ್ತಾ ಇದ್ದೆ. ನಿನಗೋಸ್ಕರ ಅವನು, ಅವನಿಗೋಸ್ಕರ ನೀನು ಅಂತ ನಾನು ಎಷ್ಟೊಂದು ಕನ್ಸು ಕಂಡಿದ್ದೆ. ಅಂಥದ್ರಲ್ಲಿ ನಿನ್ನ ಹಣೆಲಿಡ್ಬೇಕಾದ ಕುಂಕುಮನ ಆ ಜಮೀನ್ದಾರ ಮಗಳಿಗೆ ಯಾಕಿಟ್ಟ ಅಂದ್ರೆ ನಮ್ಮ ಮಾವ ಆ ಜಮೀನ್ದಾರ ಮಗಳನ್ನ ಪ್ರೀತಿಸ್ತಿದ್ದಾನೆ ಅಂತ ಅರ್ಥ. ಅಂದ್ರೆ ನಿನ್ನನ್ನು ಪ್ರೀತಿಸ್ತಿರ್ಲಿಲ್ಲ ಅಂತನಾ? ರಾಧಾ, ನೀನು ಅವನ್ನ ಪ್ರೀತಿಸ್ತಿದ್ದು, ನಿನ್ನ ಮನಸ್ಸಿನ ತುಂಬಾ ತುಂಬಿಕೊಂಡಿದ್ದು ನೀನ್ ಯಾವತ್ತು ಕೃಷ್ಣನ್ಗೆ ಹೇಳಿಲ್ವಮ್ಮ? ಹಂಗಲ್ಲ ಅಪ್ಪಯ್ಯ, ನನ್ನಂತ ಗಂಡು ಬೇರೆ ಜಗಳ ಗಂಟಿನ ಯಾರು ಮದುವೆ ಮಾಡ್ಕೋತಾರೆ ಅಂತ ಕೃಷ್ಣ ಆಗಾಗ ನನಗೆ ಹೇಳ್ತಿದ್ದ. ನಾನು ನಿನ್ನನ್ ಮದುವೆ ಮಾಡ್ಕೊಳ್ಳಲ್ಲ ಅಂತ ನಾನು ಕೃಷ್ಣನ್ಗೆ ಹೇಳ್ತಾ ಇದ್ದೆ. ಅದನ್ನ ನೀನ್ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಷ್ಟೇ. ಅದು ಹುಡುಗಾಟಿಗೆ ಮಾತಮ್ಮ. ಈ ತರ ಮಾತುಗಳು ಯಾರಾದ್ರೂ ಹುಡುಗಾಟಕ್ಕೆ ಹೇಳ್ತಾರಪ್ಪಯ್ಯ? ನೀನ್ ಸುಮ್ಮನೆ ಇಲ್ಲದ ಕಲ್ಪನೆಗಳನ್ನ ಮಾಡ್ಕೊಂಡಿದೀಯಾ? ಒಟ್ನಲ್ಲಿ ಮಾವ ಒಳ್ಳೆ ಕೆಲಸನೇ ಮಾಡ್ದ. ಅವನಿಗೆ ತಕ್ಕಂತ ಒಳ್ಳೆ ಹುಡುಗಿನ ಅನಿಸ್ದ. ಅವನಿಟ್ಟ ಸಿಂಧೂರ ರುಕ್ಮಿಣಿ ಹಣೆಯಲ್ಲಿ ಶಾಶ್ವತವಾಗಿರ್ಬೇಕು. ಯಾವತ್ತಿದ್ರು ರುಕ್ಮಿಣಿ ಕೃಷ್ಣನ್ ಹೆಂಡ್ತಿನೇ ಹೊರತು ರಾಧಾ ಅಲ್ಲಪ್ಪಯ್ಯ. ರಾಧಾ, ನೀನ್ ನನ್ನ ಮಗಳಮ್ಮ. ನಿನ್ನ ಹೃದಯದಲ್ಲಿರೋ ನೋವು ನನಗೆ ಚೆನ್ನಾಗಿ ಗೊತ್ತು. ಇವತ್ತಿನ ನಿನ್ ತ್ಯಾಗ ಹೊಸ್ತೇನಲ್ಲಮ್ಮ. ಚಿಕ್ಕ ವಯಸ್ಸಿಂದ ನೀನು ಏನಾದ ಅಷ್ಟು ಚೆನ್ನಾಗಿ ಓದೆ ಅಂತ ಜಂಬ ಕೊಚ್ಕೋತಾ ಇದ್ದೆ. ಯಾಕೆ ಫೇಲ್ ಆದ ನೀನು? ಓದಿ ಯಾರನ್ನ ಉದ್ಧಾರ ಮಾಡ್ಬೇಕಪ್ಪಯ್ಯ? ಅಡ್ಗೆ ಮಾಡೋದ್ ತಪ್ಪತ್ತೋ ಅಥವಾ ಕಸ ಗುಡ್ಸೋದ್ ತಪ್ಪತ್ತೋ? ಏನೇ ಚೋಟುದ್ದ ಇದೆಯಾ? ವೇದ ಅಂತ ಹೇಳ್ತಾ ಇದೆಯಾ? ನಿನಗೆ ಚಾಮಯ್ಯನವ್ರೆ, ಮಕ್ಕಳನ್ನ ಹೊಡಿಬೇಡಿಪ್ಪ. ನೀವು ತಪ್ಪು ತಿಳ್ಕೊಂಡಿದ್ರೆ ಚಾಮಯ್ಯನವ್ರೆ, ರಾಧಾ ಓದ್ದೆ ಫೇಲ್ ಆಗಲಿಲ್ಲ, ಪರೀಕ್ಷೆಗೆ ಬರ್ದೇ ಫೇಲ್ ಆದ್ಲು. ಏನು, ಪರೀಕ್ಷೆಗೆ ಬರ್ಲೇ ಇಲ್ವಾ? ನಿನ್ ಮಗಳು ಕ್ಲಾಸ್ಗೆ ಫಸ್ಟ್ ಕಣಯ್ಯ. ಇಬ್ರು ಪಾಸ್ ಆಗ್ಬಿಟ್ರೆ ಪಟ್ಟಣಕ್ಕೆ ಕರ್ಕೊಂಡು ಹೋಗಿ ಓದ್ಸೋಕೆ ನಿನಗೆ ಕಷ್ಟ ಆಗುತ್ತೆ ಅಂತ ನೀನ್ ಎಲ್ಲಿ ಕೃಷ್ಣನ ದೋಣಿ ನಡ್ಸೋಕ್ ಕಳಿಸ್ತೀಯೋ ಅಂತ ಈ ಮಗು ಹೆದರಿ ಪರೀಕ್ಷೆಗೆ ಬರ್ಲಿಲ್ಲ ಕಣಯ್ಯ. ರಾಧಾ, ಅಪ್ಪಯ್ಯ, ನಾನ್ ನಿನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ ಅಮ್ಮ. ಇಷ್ಟು ಚಿಕ್ಕ ವಯಸ್ಸಲ್ಲೇ ಎಂತ ದೊಡ್ಡ ಮನಸ್ಸಮ್ಮ ನಿಂದು. ರಾಧಾ, ಕೃಷ್ಣನ್ ಸುಖಕ್ಕೋಸ್ಕರ ಹುಟ್ಟಿದ್ ನೀನು ಪ್ರೇಮ ತ್ಯಾಗ ಮಾಡಕ್ಕೆ ಹೊರಟಿದ್ಯೇನಮ್ಮ. ನಿನ್ನಂತ ಹುಚ್ಚಿ ನಾನೆಲ್ಲೂ ನೋಡಿಲ್ಲಮ್ಮ, ನಾನೆಲ್ಲೂ ನೋಡಿಲ್ಲ. ನಿನ್ನನ್ನ ಆ ದೇವರೇ ಕಾಪಾಡ್ಬೇಕು.
ಆ ದೇವರೇ ಕಾಪಾಡ್ಬೇಕು. ನನ್ ಸುಖ ಸಂತೋಷ ನಮ್ಮಪ್ಪ ಬೇಕು. ನಿನ್ ಸುಖ ಸಂತೋಷ ನಂಗ್ ಬೇಕು ಮಾವ, ನಂಗ್ ಬೇಕು.